ಮಂಡ್ಯ ಕ್ಷೇತ್ರ ಉಳಿಸಿಕೊಳ್ಳುವುದಕ್ಕೆ ಹಾಲಿ ಸಂಸದರು ಇನ್ನಿಲ್ಲದ ಪ್ರಯತ್ನವನ್ನ ಜಾರಿಯಲ್ಲಿಟ್ಟಿದ್ದಾರೆ. ಜೆಪಿ ನಡ್ಡಾ ಅವರನ್ನ ಭೇಟಿಯಾದರು, ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾದರು, ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲವೂ ಮಂಡ್ಯ ಟಿಕೆಟ್ಗಾಗಿ. 1,25,000 ಮತಗಳ ಅಂತರದಲ್ಲಿ ಕಳೆದ ಬಾರಿ ಗೆದ್ದುಕೊಂಡಿದ್ರು ಸುಮಲತಾ. ಈ ಬಾರಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ ಬಿಜೆಪಿ ಟಿಕೆಟ್ನ ಮೇಲೆ ಅಂತ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಕೇಳುತ್ತಿದ್ದಾರೆ. ಟಿಕೆಟ್ ವಿಚಾರವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ ಸಂಸದರು. ಟಿಕೆಟ್ ಸಿಗದೆ ಹೋದ್ರೆ ಸಂಸದೆ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ? ಸಂಸದೆ ಸುಮಲತಾ ಅವರ ನಡೆ ಬಿಜೆಪಿಯಲ್ಲೇ ಉಳಿದುಕೊಳ್ಳೋದಾ, ಹೋರಾಟ ಮಾಡೋದಾ, ಅಥವಾ ಕಾಂಗ್ರೆಸ್ ಕಡೆಗೆ ಹೋಗೋದಾ? ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರವಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಸುಮಲತಾ ಅವರು. ಜೆಡಿಎಸ್ ಜೊತೆ ಮೈತ್ರಿ ಆದ್ರೂ ಕೂಡ ಮಂಡ್ಯ ಸ್ಪರ್ಧೆಗಾಗಿ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ಬಿಜೆಪಿಗೆ ಉಳಿಸಿಕೊಳ್ಳಿ ಅಂತ ಸುಮಲತಾ ಅವರು ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರ ಜೊತೆಗೆ ಹೇಳಿದ್ರ ಅನ್ನುವಂಥದ್ದು ಕುತೂಹಲ. ಮೋದಿ ಭೇಟಿ ಮತ್ತು ಮಂಡ್ಯ ಕ್ಷೇತ್ರದ ಮಾತುಕತೆಯ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮಾಹಿತಿಯನ್ನ ನೀಡಿದ್ದಾರೆ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಮಾತುಕತೆಯನ್ನ ನಡೆಸಲಾಗಿದೆ ಪ್ರಧಾನಿ ಮೋದಿ ಅವರ ಜೊತೆಗೆ ಅನ್ನುವಂಥ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಂಪಿ ಸುಮಲತಾ ತಮ್ಮ ಪಾಲಿಟಿಕ್ಸ್ ಅನ್ನ ಇದೀಗ ಚುರುಕುಗೊಳಿಸಿದ್ದಾರೆ. ಇವತ್ತು ಮೋದಿ ಭೇಟಿಗೆ ಮುನ್ನ ನಿನ್ನೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ರು. ಜೊತೆಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಸೊ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೇನೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೊನೆಯ ಹಂತದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅವರು. ಈ ಬಾರಿ ಬಿಜೆಪಿಯಿಂದಲೇ ಟಿಕೆಟ್ ಅನ್ನ ಪಡಿಬೇಕು, ಸಂಸದೆಯಾಗಿ ಮತ್ತೆ ಆಯ್ಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದ ಬಳಿಕ ಮಂಡ್ಯ ಟಿಕೆಟ್ ಜೆಡಿಎಸ್ಗೆ ಬಿಟ್ಟುಕೊಡಲಾಗುತ್ತೆ ಅನ್ನುವಂಥದ್ದು ಈಗ ಇರುವಂತಹ ವಿಚಾರ. ಆದ್ರೆ ಬಿಜೆಪಿಯಲ್ಲೇ ಉಳಿಸಿಕೊಳ್ಬೇಕು, ಬಿಜೆಪಿ ಟಿಕೆಟ್ ಅನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊನೆಯ ಹಂತದ ಪ್ರಯತ್ನಗಳನ್ನ ಸುಮಲತಾ ಅವರು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಪರ ಸುಮಲತಾ ಅವರು ಬಹುಪರಾಕ್ ಹಾಕಿದ್ದಾರೆ. ಅವರು ಎಕ್ಸ್ ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಅವರ ಜೊತೆಗಿನ ಮೀಟಿಂಗ್ನ ಬಳಿಕ ಮಾಹಿತಿಯನ್ನ ಹಂಚಿಕೊಂಡಿರು. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋದನ್ನ ಮುಂದುವರೆಸೋಣ ಅಂತ ಬರ್ಕೊಂಡಿದ್ದಾರೆ ಮಂಡ್ಯ ಸಂಸದರು ಸುಮಲತಾ. ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿದಾಯಕವಾಗಿವೆ. ನಿಮ್ಮ ಮಾರ್ಗದರ್ಶನದಲ್ಲಿ ಜನರ ಸೇವೆ ಮಾಡೋದಕ್ಕೆ ನಾನು ಉತ್ಸುಕಳಾಗಿದ್ದೀನಿ. ಹಾಗಾದ್ರೆ ಮಂಡ್ಯದಲ್ಲಿ ಸುಮಲತಾ ಅವರ ಕ್ಯಾಂಡಿಡೇಚರ್ ಬಿಜೆಪಿಯ ಟಿಕೆಟ್ನ ಮೇಲೆ ಆಗುತ್ತಾ? ಕೊಡದೆ ಹೋದ್ರೆ ಅವರು ಪಕ್ಷೇತರರಾಗಿ ಏನಾದ್ರೂ ನಿಲ್ತಾರಾ, ಅಥವಾ ಕಾಂಗ್ರೆಸ್ ಕದ ತಟ್ತಾರಾ? ಕಾಂಗ್ರೆಸ್ ಈಗಾಗಲೇ ಕೆಂಪು ಹಾಸು ಹಾಸಿದೆ ಅನ್ನೋ ತರದ ಕೆಲ ವಿಶ್ಲೇಷಣೆಗಳು ಮುನ್ನೆಲೆಗೆ ಬರ್ತಿವೆ. ಅಥವಾ ಮಾಜಿ ಸಂಸದರು ರಮ್ಯಾ ಅವರೇನಾದ್ರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿ ಎಂಟ್ರಿ ಕೊಟ್ಬಿಡ್ತಾರ ಮಂಡ್ಯ ಕಣಕ್ಕೆ? ಹೇಳಕ್ಕಾಗಲ್ಲ. ಮಂಡ್ಯದ ಕಣ ಅಷ್ಟು ಬ್ಯೂಟಿಫುಲ್, ಅಷ್ಟು ಸ್ವಾರಸ್ಯಕರ ಅನ್ನಬಹುದು. ಸೊ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಎಚ್ ಡಿ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗ್ಬಿಡ್ತಾರೆ, ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ. ನಿಖಿಲ್ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಓಡಾಡ್ಕೊಂಡು ಬಂದ್ರು. 2019 ಮಂಡ್ಯ ಲೋಕಸಭಾ ಚುನಾವಣೆ 1,25,000 ಮತಗಳ ಅಂತರದಲ್ಲಿ ನಿಖಿಲ್ ಅವರು ಸೋತಿದ್ದು. ರಾಮನಗರದಲ್ಲಿ ಹತ್ತತ್ರ 11,000 ಮತಗಳ ಅಂತರದಲ್ಲಿ ಇಕ್ಬಾಲ್ ಅವರ ವಿರುದ್ಧ ಸೋತರು. ಈ 2 ಸೋಲಿನ ಬಳಿಕ ನಿಖಿಲ್ ಅವರು ನಾನು ಸಿನಿಮಾ ಮಾಡ್ಕೊಂಡಿರ್ತೀನಿ ಅನ್ನೋ ತರದ ಹೇಳಿಕೆಯನ್ನು ಕೊಟ್ಟಂಗಿತ್ತು. ರಾಜಕೀಯದಿಂದ ಆಚೆ ಇದ್ರು. ಆದ್ರೆ ಈಗ ಮತ್ತೆ ಮಂಡ್ಯದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಆರಂಭ ಮಾಡಿದ್ರು. ಇನ್ನು ವರಿಷ್ಠರೊಂದಿಗೆ ಚುನಾವಣೆಗಳ ಕುರಿತು ಚರ್ಚೆಯನ್ನ ಮಾಡಿದ್ದೀನಿ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಹೊಸ ದಾಖಲೆ ಬರೀತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆಕಾಂಕ್ಷಿಗಳಿಗೆ ಟಿಕೆಟ್ ನೀಡುವ ಬಗ್ಗೆ ವರಿಷ್ಠರು ನಿರ್ಧಾರವನ್ನ ಮಾಡ್ತಾರೆ ಅಂತ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಹೊಸ ದಾಖಲೆಯನ್ನ ಮಾಡ್ತೀವಿ ಅನ್ನುವಂತಹ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ಸೋಮಣ್ಣ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಚರ್ಚೆಯಾಗಿದೆ. ಆ ವಿಚಾರವಾಗಿ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಸಂಸದೆ ಸುಮಲತಾರಿಂದ ಬಿಜೆಪಿ ವರಿಷ್ಠರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಅಮಿತ್ ಶಾ ಮೈಸೂರಿಗೆ ಬಂದಾಗ ಈ ವಿಚಾರ ಚರ್ಚೆ ಆಗುತ್ತೆ ಅಂತ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿಯನ್ನ ಯಾವ ರೀತಿ ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ರಾಜ್ಯದ ಚುನಾವಣೆ ಪ್ರಭಾರಿಗಳಾಗಿರ್ತಕ್ಕಂಥ ಮೋಹನ್ ದಾಸ್ ಜಿ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ
ಒಂದು ಹೊಸ ದಾಖಲೆಯನ್ನ ನಾವು ಬರೀತೇವೆ, ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ಮಾತುಗಳನ್ನು ನಾನು ಕೂಡ ಹೇಳಿದ್ದೇನೆ. ಎಲ್ಲಾ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ಚರ್ಚೆ ಆಗಿದೆ. ಅಂತಿಮವಾಗಿ ನಮ್ಮ ವರಿಷ್ಠರು ಎಲ್ಲರೂ ಕೂತು ನಿರ್ಣಯವನ್ನು ಮಾಡ್ತಾರೆ. ಎಲ್ಲ ವಿಚಾರಕ್ಕೂ ಕೂಡ ಚರ್ಚೆ ಆಗಿದೆ. ನಾಳೆ ರಾತ್ರಿ ಮಾನ್ಯ ಅಮಿತ್ ಶಾ ಜಿಯವರು ಗೃಹ ಸಚಿವರು ಮೈಸೂರಿಗೆ ಬರ್ತಾ ಇದ್ದಾರೆ. ನಾಡಿದ್ದು ಮೈಸೂರಿನಲ್ಲಿ ನಮ್ಮ ಕೋರ್ ಕಮಿಟಿ ಸಭೆಯನ್ನು ಕೂಡ ನಿಶ್ಚಯ ಆಗಿದೆ. ಹಾಗಾಗಿ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗ್ತದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪೂರ್ವ ತಯಾರಿಯನ್ನ ಯಾವ ರೀತಿ ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ರಾಜ್ಯದ ಚುನಾವಣೆ ಪ್ರಭಾರಿಗಳಿರ್ತಕ್ಕಂಥ ಮೋಹನ್ ದಾಸ್. ಇನ್ನು ಸುಮಲತಾ ಅವರು ಬಿಜೆಪಿ ಅಭ್ಯರ್ಥಿ ಆದ್ರೆ ನಾವು ದೋಸ್ತಿ ಪಾರ್ಟಿಯಾಗಿ ಸ್ವಾಗತ ಮಾಡ್ತೀವಿ ಅಂತ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಜೆಡಿಎಸ್ನ ಕೋರ್ ಕಮಿಟಿಯ ಅಧ್ಯಕ್ಷರು ಹೌದು. ಒಂದು ವೇಳೆ ಸುಮಲತಾ ಅವರು ಕಾಂಗ್ರೆಸ್ಗೆ ಹೋದ್ರೆ ಏನ್ ಮಾಡೋದು? ಯಾಕೋ ಆ ಥರದ ಚಿಹ್ನೆಗಳು ಸಿಗ್ತಿವೆ. ಅಚ್ಚರಿ ಪಡಬೇಕಾಗಿಲ್ಲ ಅವರು ಕಾಂಗ್ರೆಸ್ಗೆ ಹೋದ್ರೆ. ನಾರಾಯಣಗೌಡರ ಜೊತೆ ಸುಮಲತಾ ಅವರು ಕೂಡ ಹೋಗಬಹುದು ಕಾಂಗ್ರೆಸ್ಗೆ ಅನ್ನೋದ್ರ ಬಗ್ಗೆ ಜಿಟಿ ದೇವೇಗೌಡರು ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಮಾಜಿ ಸಚಿವರು ಜಿಟಿ ದೇವೇಗೌಡರು. ಹಿರಿಯ ಜೆಡಿಎಸ್ ನಾಯಕರ ಮಾತಿದು. ಬಿಜೆಪಿ ಅಭ್ಯರ್ಥಿ ಆದ್ರೆ ತೊಂದರೆ ಇಲ್ಲ, ನಾವು ಸಪೋರ್ಟ್ ಮಾಡ್ತೀವಿ, ಕಾಂಗ್ರೆಸ್ಗೆ ಹೋದ್ರೆ ಏನ್ ಮಾಡೋಣ ಅಂತಿದ್ದಾರೆ. ರಾಜ್ಯಾದ್ಯಂತ ಅನೌನ್ಸ್ ಮಾಡಿದೆ. ಮತ್ತು 28 ಲೋಕಸಭಾ ಚುನಾವಣೆಗಳಿಗೂ ಕೂಡ ಉಸ್ತುವಾರಿಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಜ್ಜಾಗ್ತಕ್ಕಂಥದ್ದನ್ನು ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನಿರ್ಣಯ ಮಾಡಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ನಾವು ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಿಮಗೆ ಗೊತ್ತಿರೋ ರೀತಿ ಒಂದು ರೌಂಡು ಪಕ್ಷದ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ವಿ. ಈಗ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಸುಮಲತಾ ಅವರ ದೆಹಲಿ ಪ್ರವಾಸದಿಂದ ಏನಾದರೂ ಭರವಸೆ ಸಿಕ್ಕಿದ್ಯಾ? ಸಾಮಾಜಿಕ ಜಾಲತಾಣದ ಪೋಸ್ಟ್ ನೋಡಿ ಏನನ್ನ ಅರ್ಥ ಮಾಡ್ಕೊಳ್ಬಹುದು? ಅಂಡ್ ಸುಮಲತಾ ಅವರ ಎದುರಿಗಿರುವ ಆಯ್ಕೆಗಳ ಕುರಿತಾಗಿನೂ ತಿಳಿಸ್ಕೊಡಿ. ಕಾಂಗ್ರೆಸ್ ಓಪನ್ ಇದೆಯಾ ಸುಮಲತಾ ಅವರನ್ನ ಒಂದು ವೇಳೆ ಬಿಜೆಪಿ ಬೇಡ ಅಂತ ಅವರು ಹೋದ್ರೆ ಕರ್ಕೊಳ್ಳೋದಕ್ಕೆ? ಮಾರುತಿ. ಅಭಿಷೇಕ್, ಸುಮಲತಾ ಮಂಡ್ಯದಿಂದ ಕಣಕ್ಕಿಳಿಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಒಂದಷ್ಟು ಲಾಬಿಯನ್ನ ಕೇಂದ್ರದ ಬಿಜೆಪಿಯ ವರಿಷ್ಠ ಮುಂದೆ ಮಾಡ್ತಾ ಇದ್ದಾರೆ. ಅವರು ನಿರಂತರವಾಗಿ ರಾಜ್ಯ ಬಿಜೆಪಿಯ ಘಟಕದ ಜೊತೆ ಸಂಪರ್ಕದಲ್ಲಿ ಇಲ್ಲ. ಎಲ್ಲಿ ನಾನು ಆಟ ಆಡಿದ್ರೆ ಅಲ್ಲಿ ಸಕ್ಸಸ್ ಆಗ್ಬೋದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಹಾಕೊಂಡೆ ದೆಹಲಿ ಮಟ್ಟದ ರಾಜಕಾರಣದಲ್ಲಿ ಹೆಚ್ಚಾಗಿ ಜೆ.ಪಿ. ನಡ್ಡಾ ಅವರನ್ನಾಗಿರ್ಬೋದು, ಹಿಂದೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು, ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿರುವಂತದ್ದು. ಮಂಡ್ಯದಲ್ಲಿ ಈ ಹಿಂದೆ 5 ವರ್ಷಗಳ ಹಿಂದೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಬಿಜೆಪಿಯ ಪರಿಸ್ಥಿತಿಯನ್ನ ವಿವರಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ವಾರವಷ್ಟೇ ಮಂಡ್ಯದಲ್ಲಿ ಹೇಳಿದ್ರು ಬಿಜೆಪಿಗೆ ಯಾಕೆ ಮಂಡ್ಯವನ್ನ ಬಿಟ್ಕೊಡಬಾರದು ಅನ್ನುವಂಥದ್ದು. ಅದರ ಹಿಂದೆ ಒಂದಷ್ಟು ಮಾಜಿ ಶಾಸಕರು ಕೂಡ ಅವ್ರಿಗೆ ಸಾಥ್ ಕೊಡುವಂತಹ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಸನದ ಮಾಜಿ ಶಾಸಕರಾದಂತಹ ಪ್ರೀತಮ್ ಗೌಡರಾಗಿರ್ಬೋದು, ಮಾಜಿ ಸಚಿವರಾದಂತಹ ನಾರಾಯಣಗೌಡರಾಗಿರ್ಬೋದು, ಹಲವು ನಾಯಕರುಗಳು ಬಿಜೆಪಿಗೆ ಮಂಡ್ಯವನ್ನ ಯಾಕೆ ಬಿಟ್ಕೊಡಬಾರದು ಅನ್ನುವಂತ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಈ ವಿಚಾರಗಳನ್ನ ಇವತ್ತಿನ ಒಂದು ಭೇಟಿಯ ಸಂದರ್ಭದಲ್ಲಿ ಅಂದ್ರೆ ಮಂಡ್ಯವನ್ನ ಅಷ್ಟೊಂದು ಸುಲಭವಾಗಿ ಬಿಟ್ಕೊಡೋದು ಬೇಡ, ನಾನು ರೆಡಿ, ಒಂದು ವೇಳೆ ಪಕ್ಷವನ್ನ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಮಾಡಿದಂತೆ ಕಾಣಿಸ್ತಾ ಇದೆ. ಒಂದಂತೂ ಸ್ಪಷ್ಟ, ಏನಾದ್ರೂ ಮಾಡಿ ಟಿಕೆಟ್ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಸುಮಲತಾ ಅವರು ತಮ್ಮ ಒಂದು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದ್ರೆ 2019ರ ಲೋಕಸಭಾ ಚುನಾವಣೆ 2024ರ ಲೋಕಸಭಾ ಚುನಾವಣೆಯನ್ನು ನಾವು ಕಂಪೇರ್ ಮಾಡೋದಾದ್ರೆ, ಹೋಲಿಕೆ ಮಾಡಿದ್ದೆ ಆದ್ರೆ ಆಗಿದ್ದಂತಹ ಒಂದು ಪರಿಸ್ಥಿತಿಗೂ ಈಗಿರುವಂತಹ ಒಂದು ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸಗಳಿದಾವೆ. ಯಾಕಂತ ಹೇಳಿದ್ರೆ ಆಗಷ್ಟೇ ನಟ ಹಾಗೂ ಮಾಜಿ ಸಚಿವರಾಗಿದ್ದಂತಹ ಅಂಬರೀಷ್ ಅವರು ವಿಧಿವಶರಾಗಿದ್ರು. ಹಾಗಾಗಿ ಅವತ್ತು ಸುಮಲತಾ ಅವರನ್ನ ಮಂಡ್ಯದ ಜನತೆ
ಅಪ್ಪಿ ಒಪ್ಕೊಂಡಿದ್ರು. ಜೊತೆಗೆ ಅವತ್ತಿದ್ದಂತಹ ಸಮ್ಮಿಶ್ರ ಸರ್ಕಾರದ ಪಾತ್ರಧಾರಿಗಳಾಗಿದ್ದಂತಹ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದ್ರು ಕೂಡ ಕಾಂಗ್ರೆಸ್ನ ಎಲ್ಲಾ ಮಾಜಿ ಶಾಸಕರು ಚಲುವರಾಯಸ್ವಾಮಿ ಅವರಿಂದ ಹಿಡಿದು ಬಂಡಿ ಸಿದ್ದೇಗೌಡರಿಂದ ಹಿಡಿದು ನರೇಂದ್ರ ಸ್ವಾಮಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವತ್ತು ಮೈತ್ರಿ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ರು. ಜೊತೆಗೆ ಬಹಿರಂಗವಾಗಿ ಸುಮಲತಾ ಪರವಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಅವತ್ತು ಅಂಬರೀಷ್ ಬೆಂಬಲಿಗರು, ಕಾಂಗ್ರೆಸ್ನ ಮಾಜಿ ಶಾಸಕರು, ಕಾಂಗ್ರೆಸ್ನ ಟೀಮ್ ಹಾಗೂ ಅಲ್ಲಿದ್ದಂತಹ ಒಂದಷ್ಟು ಅಸಮಾಧಾನಗೊಂಡಂತಹ ಹಾಗೂ ಬಿಜೆಪಿಯ ಮೂರೂ ಪಕ್ಷದ ನಾಯಕರು ಕೂಡ ಸೇರಿ ಸುಮಲತಾ ಅವರ ಗೆಲ್ಲೋದಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದ್ರು. ಅವತ್ತಿದ್ದಂತಹ ಒಂದು ಪರಿಸ್ಥಿತಿ ಈಗಿರುವಂತಹ ಒಂದು ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಕಳೆದ 5 ವರ್ಷಗಳಿಂದ ಸುಮಲತಾ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಂಡ್ಯದ ಜನತೆ ನೋಡಿದ್ದಾರೆ. ಜೊತೆಗೆ ಇದು ಸಿನಿಮಾ ರಂಗಕ್ಕಿಂತಲೂ ಕೂಡ ರಾಜಕೀಯ ರಂಗ ಬಹಳಷ್ಟು ವ್ಯತ್ಯಾಸಗಳು ಇರುವಂತದ್ದು ನಿಜ. ಹೀಗಾಗಿ ಕೇವಲ ಅವರು ಮಾತುಗಾರಿಕೆಯಿಂದ ಅಷ್ಟೇ ಸಕ್ಸಸ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಳೆದ 5 ವರ್ಷಗಳಿಂದಲೂ ಕೂಡ ಮಂಡ್ಯದಲ್ಲಿ ಸರಿಯಾಗಿ ಜನರಿಗೆ ಸಿಗೋದಿಲ್ಲ ಅನ್ನುವಂಥದ್ದು, ಜೊತೆಗೆ ಬೆಂಗಳೂರಿಗೆ ಬಂದ್ರೆ ನೇರವಾಗಿ ಅವರ ಮನೆಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯ ಇರುವಂತದ್ದು. ಇದರ ಜೊತೆಗೇನೆ ಸುಮಲತಾ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ ರಿಪೋರ್ಟ್ ಕೂಡ ಇರುವಂತದ್ದು. ಜೊತೆಗೆ ಇದೆಲ್ಲದಕ್ಕಿಂತಲೂ ಹೊರತಾಗಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಯಾವುದೇ ಕ್ಷೇತ್ರವನ್ನು ಬಿಟ್ಟುಕೊಟ್ರು ಕೂಡ ನನಗಿರುವಂತಹ ಒಂದು ಮಾಹಿತಿಯ ಪ್ರಕಾರ, ಜೆಡಿಎಸ್ ಅಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಮಂಡ್ಯ ಮತ್ತೆ ಹಾಸನ 2 ಕ್ಷೇತ್ರಗಳನ್ನ ಅಷ್ಟು ಸುಲಭವಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ಬಿಜೆಪಿಗೆ ಬಿಟ್ಕೊಡ್ತಾರೆ ಅಂತ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿರುವಂತಹ ಸಂಘಟನಾತ್ಮಕ ಒಂದು ಶಕ್ತಿಯನ್ನು ನೋಡಿದ್ದೆ ಆದ್ರೆ 2 ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿಗಿಂತಲೂ ಕೂಡ ಜೆಡಿಎಸ್ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಈ ಕ್ಷೇತ್ರಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸ ಜೆಡಿಎಸ್ ಅವರು ಮಾಡ್ತಾರೆ. ಇವತ್ತಿನ ಒಂದು ಚರ್ಚೆಯಲ್ಲಿ ಅವರೇ ಟ್ವೀಟ್ ಮಾಡಿರುವಂತೆ ಆ ಟ್ವೀಟ್ ಅನ್ನ ಅರ್ಥೈಸುವುದೇ ಆದ್ರೆ ಅಂದ್ರೆ ನಾನು ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ ಅಂದ್ರೆ ಬಹುತೇಕ ಬೇರೆ ರೀತಿಯಾದಂತಹ ಒಂದು ಅಧಿಕಾರ ನಿಮಗೆ ಸಿಗಬಹುದು, ಜೆಡಿಎಸ್ಗೆ ನಾವು ಇದು ಕೊಡಲೇಬೇಕಾಗುತ್ತೆ ಅನ್ನುವಂತ ಒಂದು ಪರೋಕ್ಷ ಸಂದೇಶವನ್ನ ವರಿಷ್ಠರು ಕೊಟ್ಟಿರಬಹುದು. ಹೀಗಾಗಿ ಮುಂದೆ ರಾಜ್ಯಸಭೆಯೋ ಇಲ್ಲವೋ ಬೇರೆ ರೀತಿಯಾದಂತಹ ಪರಿಷತ್ ಅಧಿಕಾರವೋ ಸಿಗಬಹುದು, ನೀವು ಪಕ್ಷದ ಜೊತೆ ಇರಿ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಿರಬಹುದು. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ನಿಮ್ಮ ರಾಜಕಾರಣಕ್ಕಿಂತಲೂ ಕೂಡ ನಿಮ್ಮ ಪುತ್ರ ಅಭಿಷೇಕ್ ಅಂಬರೀಷ್ ಅವರ ಮುಂದಿನ ರಾಜಕೀಯ ದೃಷ್ಟಿಯನ್ನ ನೋಡಿಕೊಂಡು ನೀವು ಪಕ್ಷದಲ್ಲಿ ಉಳ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ರವಾನೆ ಮಾಡಬಹುದು. ಪಕ್ಷದ ಅಭ್ಯರ್ಥಿಯ ಪರವಾಗಿ ಯಾರು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ ಅನ್ನುವಂತ ಒಂದು ಸಂದೇಶವನ್ನ ಸುಮಲತಾ ಅವರಿಗೆ ಇವತ್ತಿನ ಬಿಜೆಪಿ ವರಿಷ್ಠರು ಕೊಟ್ಟಿರಬಹುದು. ಅಭಿಷೇಕ್, ಥ್ಯಾಂಕ್ ಯು. ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.